ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದೀನಿ. ಎಸ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಏನಂದ್ರೆ, ಲಾಸ್ಟ್ ವಿಡಿಯೋ ನೀವು ನೋಡಿದ್ರೆ ನನ್ನ ಒಂದು ಪ್ರೀತಿಯ ಸಬ್ಸ್ಕ್ರೈಬರ್, ನನ್ನ ಫ್ಯಾಮಿಲಿ ಮೆಂಬರ್ ಆದಂತಹ ವೀಣಾದು ಸೀಮಂತ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಹೇಗೆಲ್ಲ ಇತ್ತು ನಮ್ಮ ಡೇ, ಹಾಗೇನೆ ಎಕ್ಸಾಕ್ಟಾಗಿ ನನ್ನ ಸಿವಿಲ್ ಇಂಜಿನಿಯರಿಂಗ್ ಲೈಫ್ ಹೇಗಿರುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಾನು ನಮ್ಮ ಕಿಚನ್ಗೆ ಒಂದಷ್ಟು ಐಟಮ್ಸ್ನ ತರಿಸಿದ್ದೀನಿ. ಏನು ತರಿಸಿದ್ದೀನಿ ಅಂತ ಕೂಡ ಹಾಕ್ತೀನಿ. ಫಸ್ಟ್ ಹೋಗಿ ಅದನ್ನ ನೋಡ್ಕೊಂಡು ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಲಾಸ್ಟ್ ಹಾಕಿರೋ ಅಂಥ ವಿಡಿಯೋಗೆ ಎಷ್ಟು ಜನ ಪ್ರೀತಿನ ತೋರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ಮೂಲಕ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ನಾವು ಏನೇ ಕೆಲಸ ಮಾಡಿದ್ರು ನಮಗೆ ಖುಷಿ ಕೊಡೋ ಅಂಥ ಕೆಲಸನ ಮಾಡಬೇಕು. ಆಗಲೇ ನಾವು ಹ್ಯಾಪಿಯಾಗಿರ್ತೀವಿ, ನಮ್ಮ ಸುತ್ತಮುತ್ತ ಇರೋವಂಥ ಜನರನ್ನು ಕೂಡ ಹ್ಯಾಪಿಯಾಗಿರ್ಬೋದು. ಇದು ನನ್ನ ಒಂದು ಪಾಲಿಸಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಬಿ ಗುಡ್, ಡೂ ಗುಡ್ ಆ್ಯಂಡ್ ಬಿ ಹ್ಯಾಪಿ. ಅಷ್ಟೇ ಲೈಫು. ನಾವು ಏನೂ ಎತ್ಕೊಂಡು ಹೋಗಲ್ಲ. ಇರೋಷ್ಟು ದಿವಸ ಆನಂದವಾಗಿ ಇರೋದ್ರಲ್ಲಿ ಸುಖವಾಗಿ ಇರೋಷ್ಟು ಉತ್ತಮ ಇನ್ಯಾವುದೂ ಇಲ್ಲ. ಏನಂತೀರಾ? ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಬನ್ನಿ ಇವಾಗ ಹೋಗಿ ನಾನು ಏನು ಕಿಚನ್ ಐಟಮ್ಸ್ ತರಿಸಿದ್ದೀನಿ ಅಂತ ಶೇರ್ ಮಾಡ್ತೀನಿ. ನೋಡಿ, ನಮ್ಮ ಕಿಚನ್ಗೆ ಹೊಸ ಐಟಮ್ಸ್ ತರಿಸಿದ್ದೀನಿ ಇಂಡಸ್ ವ್ಯಾಲಿಯಿಂದ. ನಾನು ಏನು ತರಿಸಿದ್ದೀನಿ ಅಂದ್ಬಿಟ್ಟು ನಿಮಗೆ ಅನ್ಬಾಕ್ಸಿಂಗ್ ಮಾಡ್ತೀನಿ. ಅನ್ಬಾಕ್ಸಿಂಗ್ ಮಾಡೋಕ್ಕೂ ಮುಂಚೆ ನೀವು ಪ್ಯಾಕಿಂಗ್ ನೋಡ್ಬೋದು, ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ನೋಡಿದ್ರಾ. ಸೊ ಯೂಶ್ವಲಿ ನನ್ನ ಚಾನಲಲ್ಲಿ ನೀವು ಜಾಸ್ತಿ ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ ನೋಡ್ತೀರಾ, ಕಿಚನ್ ವೇರ್ಸ್ ನೋಡ್ತೀರಾ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟೊಂದು ಜೆನ್ಯೂನ್ ಪ್ರಾಡಕ್ಟ್ ಇಂಡಸ್ ವ್ಯಾಲಿದಾಗಿರೋದ್ರಿಂದ ನಾನು ಏನೇ ಐಟಮ್ಸ್ ಬೇಕಾದರೂ ಕೂಡ ಇಂಡಸ್ ವ್ಯಾಲಿಯಲ್ಲೇ ಆರ್ಡರ್ ಮಾಡ್ಕೊಳ್ತೀನಿ. ನೀವೇನಾದರೂ ಆರ್ಡರ್ ಮಾಡ್ಕೊಳ್ಬೇಕು ಅಂದರೆ ಲಿಂಕು ಎಲ್ಲ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ ತೊಗೊಳ್ಳಿ. ಓಕೆನಾ? ಬನ್ನಿ ಇವಾಗ ನಾನು ಏನು ಆರ್ಡರ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯೂಶಲಿ ನಾನು ಸ್ಟೇನ್ಲೆಸ್ ಸ್ಟೀಲ್ದು ಪ್ರಾಡಕ್ಟ್ಸ್ ಆರ್ಡರ್ ಮಾಡ್ಕೊಳ್ತಾ ಇದ್ದೆ. ಇವತ್ತು ಜೊತೆಗೆ ಕ್ಯಾಸ್ಟ್ ಐರನ್ ಕೂಡ ಇದರಲ್ಲಿ ಫೇಮಸ್ ಅಂತ ಕೇಳ್ಪಟ್ಟೆ, ಹಾಗಾಗಿ ಕ್ಯಾಸ್ಟ್ ಐರನ್ ಪ್ರಾಡಕ್ಟ್ ಕೂಡ ತರಿಸಿದ್ದೀನಿ. ಮೊದಲನೇದಾಗಿ ಕುಕ್ಕರ್, SS ಕುಕ್ಕರ್ ತರಿಸಿದ್ದೀನಿ. ಅದಾದಮೇಲೆ ಕ್ಯಾಸ್ಟ್ ಐರನ್ದು ಒಂದು ಗ್ರಿಲ್ ತವಾ ತರಿಸಿದ್ದೀನಿ. ನೀವು ನೋಡ್ಬೋದು, ಕುಕ್ಕರ್ದು ಅಷ್ಟೇ ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಮಾಡಿದರು. ಒಳಗಡೆ ಮ್ಯಾನ್ಯುಯಲ್ ಕೊಟ್ಟಿದ್ರು, ಹಾಗೆ ವಾರಂಟಿ ಕಾರ್ಡ್ ಕೊಟ್ಟಿದ್ರು, ಹಾಗೆ ಹೇಗೆ ಯೂಸ್ ಮಾಡೋದು ಅಂತೆಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ರು. ಇಲ್ಲಿ ನಾನೇ ಇನ್ಸ್ಟಾಲ್ ಮಾಡ್ತೀನಿ. ಇನ್ಸ್ಟಾಲೇಷನ್ ಅಷ್ಟೇ ತುಂಬಾ ಈಸಿ ಇತ್ತು, ಯಾರು ಬೇಕಾದರೂ ಮಾಡ್ಬೋದು. ಹಾಗೆಯೇ ಕ್ವಾಲಿಟಿಗೆ ಬಂದರೆ ನಿಜವಾಗ್ಲೂ ಹ್ಯಾಂಡಲ್ಸ್ ಆಗಿರಲಿ ಅಥವಾ ಕ್ಯಾಪ್ ಲಿಡ್ ಆಗಿರಲಿ, ಮೇಲೆಗಡೆ ವಿಷಲ್ ಆಗಿರಲಿ, ಎಲ್ಲರೂ ಎಷ್ಟು ತೂಕ ಅಂದರೆ ತುಂಬಾ ಗೇಜ್ ಇರೋ ಅಂಥದ್ದು. ನಾವು ಕೊಡೋ ಅಂಥ ಪ್ರೈಸ್ಗೆ ಡಬಲ್ ವರ್ತ್ ಅಂತಲೇ ಹೇಳ್ಬೋದು. ಹಾಗಾಗಿ ನಂಗೆ ಇಂಡಸ್ ವ್ಯಾಲಿ ತುಂಬಾ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಕ್ಯಾಸ್ಟ್ ಐರನ್ ನಾನು ಗ್ರಿಲ್ ತವಾನ ತರಿಸಿದ್ದೆ. ಸೊ ನೋಡ್ಬೋದು. ಸೊ ಇದರಲ್ಲಿ ಏನು ಮಾಡ್ತೀನಿ ಅಂತ ನೋಡೋಣ ಬನ್ನಿ. ನೋಡಿ, ಇವಾಗ ಇನ್ವೇರ್ ಪ್ರಾಡಕ್ಟ್ಸ್ ತರಿಸಿರೋದನ್ನ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಆಲ್ರೆಡಿ ಅನ್ನ ಕುಕ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇದರಲ್ಲಿ ಇವಾಗ ಏನಾದರೂ ಟೋಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ಐರನ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಚೆನ್ನಾಗೆ ನಾವು ಯೂಸ್ ಮಾಡೋಕ್ಕೂ ಮುಂಚೆ ವಾಶ್ ಮಾಡಿಕೊಂಡು ಡ್ರೈ ಮಾಡಿ ನಂತರ ಸ್ಟವ್ ಮೇಲೆ ಇಟ್ಟು ಇದಕ್ಕೆ ಆಯಿಲ್ ಅಪ್ಲೈ ಮಾಡಿದ ನಂತರ ನಾವು ಇದ್ರ ಮೇಲೆ ಏನಾದರೂ ಕುಕ್ನ ಮಾಡ್ಕೊಳ್ಳುವಂಥದ್ದು. ಸೊ ಬನ್ನಿ, ಈ ಒಂದು ಕುಕ್ವೇರಲ್ಲಿ ಹೇಗೆ ರೆಡಿ ಆಗುತ್ತೆ ನಮ್ಮ ಒಂದು ಸ್ಯಾಂಡ್ವಿಚ್ ಅಥವಾ ಬ್ರೆಡ್ ಟೋಸ್ಟ್ ಅನ್ನೋದನ್ನು ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಬನ್ನಿ ನೋಡೋಣ. ನೋಡಿ, ತವಾ ಹೀಟ್ ಹಾಕಿಟ್ಟಿದ್ದೀನಿ. ಇಲ್ಲಿ ನಾವು ಯೂಸ್ ಮಾಡೋದು ಆರ್ಗ್ಯಾನಿಕ್ ಇಂಡಿಯಾದು ಗೀ. ಸೊ ಗೀ ತೊಗೊಂಡಿದ್ದೀನಿ. ಆ್ಯಂಡ್ ಮಧು ಅಯ್ಯಂಗರ್ ಬೇಕ್ರಿದು ಬ್ರೆಡ್ ತೊಗೊಂಡಿದ್ದೀನಿ. ಸೊ ಇವಾಗ ನಾವು ಬ್ರೆಡ್ ಫ್ರೆಂಡ್ಸ್, ನಾನು ಯೋಚನೆ ಮಾಡಿರಲಿಲ್ಲ ಇಷ್ಟು ಚೆನ್ನಾಗೇ ಆಗುತ್ತೆ ಅಂದ್ಬಿಟ್ಟು. ನಾವು ಹೊರಗಡೆ ತೊಗೊಂಡು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಒಂದು ಪ್ಯಾನೆಲ್ಲ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ನಾವೇ ಕುಕ್ ಮಾಡ್ಕೊಂಡು ತಿನ್ಬೋದು. ತುಂಬ ಹೆಲ್ದಿ ಅಂತ ಕೂಡ ಹೇಳ್ತೀನಿ. ಸೊ ಕ್ಯಾಸ್ಟ್ ಐರನ್ನಲ್ಲಿ ಕುಕ್ ಮಾಡೋದು ತುಂಬಾ ಹೆಲ್ದಿ, ಡಾಕ್ಟರ್ಸ್ ಕೂಡ ಹೇಳ್ತಾರೆ. ಆ್ಯಂಡ್ ಖಂಡಿತ ನೀವು ಹೋಗಿ ಪರ್ಚೇಸ್ ಮಾಡಿ. ಈಗ ಆಫರ್ ಕೂಡ ರನ್ ಆಗ್ತಿದೆ, 40% ಆಫರ್ ಇದೆ. ಹಾಗೆ ನನ್ನ ಒಂದು ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮ್ಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಖಂಡಿತ ಹೋಗ್ಬಿಟ್ಟು ಪರ್ಚೇಸ್ ಮಾಡಿ. ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಆ ಲಿಂಕ್ ಥ್ರೂ ನಿಮ್ಗೆ ಏನು ಬೇಕಾದರೂ ಪರ್ಚೇಸ್ ಮಾಡ್ಕೊಳ್ಳಿ. ಇಂಡಸ್ ವ್ಯಾಲಿ ಕಿಚನ್ ವೇರ್ ಫಾರ್ ಬೆಟರ್ ಹೆಲ್ತ್. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾವು ವೀಣಾ ಅವರ ಸೀಮಂತಕ್ಕೆ ಹೋಗಿ ಮನೆಗೆ ವಾಪಸ್ ಬಂದ್ವಿ. ನಾನು ಕೆಲವೊಂದು ಐಟಮ್ಸ್ ಹೋಮ್ ಡೆಕೋರ್ಸ್ ಎಲ್ಲ ಮೀಶೋ ಅಲ್ಲಿ ಆರ್ಡರ್ ಮಾಡಿದ್ದೆ. ತೋರಣ, ಆಮೇಲೆ ಗ್ರೀನ್ ಲೀವ್ಸು, ಎಲ್ಲದು ಭತ್ತದ ತೋರಣ, ಈ ಥರದ್ದು ಭತ್ತದ ತೋರಣ ಎಲ್ಲ ಆರ್ಡರ್ ಮಾಡಿದ್ದೆ. ಸೊ ಇದು ಬಂದಿದೆ. ಇವಾಗ ರೂಪೇಶ್ ಹತ್ರ ತೋರಣ ಎಲ್ಲ ಕಟ್ಟಿಸ್ತೀನಿ. ಅದಾದಮೇಲೆ ಇನ್ನೂ ಕೆಲವೊಂದು ಐಟಮ್ಸ್ ಎಲ್ಲ ಶೋಕೇಶ್ಗೆ ಇಡೋ ಅಂಥದ್ದು ಹೋಮ್ ಡೆಕೋರ್ ಐಟಮ್ಸ್ ಎಲ್ಲ ಕೂಡ ಆರ್ಡರ್ ಮಾಡಿದ್ದೀನಿ. ಅದು ಬರೋದಿದೆ, ಬಂದಮೇಲೆ ನಿಮ್ಮ ಜೊತೆ ಕಂಪ್ಲೀಟಾಗಿ ಎಲ್ಲನೂ ಶೇರ್ ಮಾಡ್ತೀನಿ. ಆ್ಯಂಡ್ ನಮ್ಮತ್ತೆ ಏನು ಅಡುಗೆ ಮಾಡ್ತಾಯಿದ್ದೀರಾ ಅತ್ತೆ? ಮೇಡಮ್, ಏನು ಮಾಡ್ತಾಯಿದ್ದೀರಾ ಅಡುಗೆ? ಹಾಂ, ಮಾವಿನಕಾಯಿ ಚಟ್ನಿ. ಬೆಳಗ್ಗೆ ಆದರೂ ಮಾಡ್ಕೊಡೋದಲ್ವಾ, ಪ್ರೆಗ್ನೆಂಟ್ ಹುಡುಗಿಗೆ ಎತ್ಕೊಂಡೋಗಿ ಕೊಡ್ತಾಯಿದ್ದೆ. ಓಕೆ, ಮಾವಿನಕಾಯಿ ಚಟ್ನಿ ಮಾಡ್ತಾವ್ರಂತೆ. ಮಾವಿನಕಾಯಿ ಚಟ್ನಿ, ರೈಸು, ಸಾಂಬಾರು ಕೂಡ ಇದೆ. ಆಮೇಲೆ
ಇವತ್ತು ಪ್ಲಂಬರ್ ನಾನು ಅರ್ಬನ್ ಕ್ಲಾಪಲ್ಲಿ ಬುಕ್ ಮಾಡಿದರೆ ಫಿಲ್ಟರ್ ಆದರೂ ಬಿಚ್ಚಿಸ್ಕೊಂಡು ಫಿಕ್ಸ್ ಮಾಡ್ಬೋದಾಗಿತ್ತು. ಅದು ನಾವು ಸ್ವಂತ ಮನೆ ಕಟ್ತೀವಲ್ವಾ, ಕಟ್ಟಿದ್ದ ಎಂಟ್ರೆನ್ಸಲ್ಲೇ ಹಾಕೋಣ. ನೀನು ಆಸೆ ಬೇಡ ಅಂತ ಹೇಳಲ್ಲ, ಸ್ವಂತ ಮನೆ ಕಟ್ಟಿದ್ಮೇಲೆ ಹಾಕೋಣ. ಇಷ್ಟೇ ಮಾಡಿದವರು ನಾವು ಇನ್ನೊಂದು ಹೇಳ್ಬೇಕು ನಿಮ್ಮ ಜೊತೆ, ನಾವು ಯಾರದೇ ಸಪೋರ್ಟ್ ತೊಗೊಂಡಿಲ್ಲ. ಸ್ವಂತ ದುಡ್ದು ಕಷ್ಟಪಟ್ಟು ಮಾಡ್ತಾರೆ, ಸಪೋರ್ಟು ಮಾಡಲ್ಲ ಅಂತಲ್ಲ. ಬಟ್ ಆದರೆ ನಮ್ಮಿಬ್ರಿಗೂ ತೊಗೊಳಕ್ಕೆ ಯಾರ್ದು ಸಪೋರ್ಟ್ ಇಷ್ಟ ಇಲ್ಲ. ನಮ್ಮ ಮನೇಲಿ ಏನೇ ತೊಗೊಂಡಿದ್ರು, ನಾವು ಏನೇ ಮಾಡ್ತಿದ್ರು ನಮ್ಮ ಒಂದು ಸ್ವಂತ ದುಡಿಮೆಯಲ್ಲಿ ಮಾಡ್ತಾ ಇರುವಂಥದ್ದು. ಹಾಗಾಗಿ ಆಮೇಲೆ ಎಷ್ಟೊಂದು ಜನ ಕಾಮೆಂಟ್ ಕೂಡ ಹಾಕ್ತಾಯಿದ್ರು, ಸೊ ಅಷ್ಟು ಕಟ್ತೀರಲ್ವಾ, ಅದನ್ನು ಒಂದೇ ಸಲ ಲೋನ್ಗೆ ಹಾಕಿಸ್ಕೊಂಡು ಫ್ಲ್ಯಾಟ್ ಏನಾದರೂ ತೊಗೊಳ್ಬೋದಲ್ವಾ ಅಂತ. ಬಟ್ ನಮ್ಮ ಲೈಫಲ್ಲಿ ಬೇರೆ ಪ್ಲ್ಯಾನ್ಸೇ ಇದೆ. ನಾವು ಫ್ಲ್ಯಾಟ್ಗೆಲ್ಲ ತೊಗೊಳ್ಳೋ ಅಂಥ ಇಂಟ್ರೆಸ್ಟ್ ಇಲ್ಲ ಸದ್ಯಕ್ಕೆ. ಹಾಗಾಗಿ ಸೈಟಲ್ಲಿ ಮನೆ ಕಟ್ಟಬೇಕು ಅನ್ನೋದೇ ಇರೋದು. ನೋಡೋಣ, ಆ ದೇವ್ರಿನ್ನ ನಮ್ಮ ಹತ್ರ ದುಡ್ಡು ಒಂದಿದ್ರೆ ಅಲ್ಲ, ದೇವರ ಒಂದು ಕೃಪೆ ಇರಬೇಕು. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಸುಮ್ಮನೆ ಅಂತೂ ಹೇಳಿಲ್ವಲ್ಲ. ಹಾಗಾಗಿ ಆ ಟೈಮ್ ಯಾವಾಗ ಬರುತ್ತೋ, ನಾವು ಅಂದ್ಕೊಂಡಿದ್ದ ತಕ್ಷಣ ಆಗೋದಿಲ್ವಲ್ಲ, ಅದು ಯಾವಾಗ ಬರುತ್ತೋ ಆವಾಗ ಹಾಕೋದು. ರೂಪೇಶ್ ಕಟ್ತಾ ಇದ್ದಾರೆ. ಇರಲಿ ಬಿಡು, ಹಾಗೆ ಫ್ರೆಂಡ್ಸ್, ನಿಮಗೆ ಚಿಕ್ಕ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೊಂದು ಜನಕ್ಕೆ ಆ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ, ಸೊ ನಾವು ಕಟ್ಟೋ ಬಾಡಿಗೆನ ಲೋನ್ ಮಾಡಿಸ್ಬಿಟ್ಟು ಆ ಬಾಡಿಗೆ ಅಲ್ಲಿ ಕಟ್ಟಿದ್ರೆ ಲೋನ್ಗೆ ಹೋಗುತ್ತಲ್ವ ಅಂತ ನೀವು ಯೋಚನೆ ಮಾಡ್ತೀರಾ. ಒಂದು 15 ಲಕ್ಷ ನೀವು ಅರೇಂಜ್ ಮಾಡ್ಕೊಂಡು ನಿಮ್ಮ ಕೈಯಲ್ಲಿ ಇಟ್ಕೊಂಡಿರ್ತೀರಾ ಅಂದ್ಕೊಳ್ಳಿ. ಒಂದು ಫ್ಲ್ಯಾಟ್ ಬೆಲೆ 80 ಲಕ್ಷ ಅಂತ ಇಟ್ಕೊಳ್ಳಿ. ನಾನು ಎಕ್ಸಾಕ್ಟಾಗಿ ಹೇಳ್ತಾ ಇಲ್ಲ, ಪ್ರೈಸ್ ಅನ್ನೋದು ಲೊಕ್ಯಾಲಿಟಿ ಮೇಲೆ ಹಾಗೆ ಏರಿಯಾ ಮೇಲೆ ಡಿಫೈನ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಮಿನಿಮಮ್ ಹೇಳ್ತೀನಿ, ಒಂದು 80 ಲ್ಯಾಕ್ಸ್ ಫ್ಲ್ಯಾಟ್ ಇಟ್ಕೊಂಡ್ರು ಒಂದು 15 ಲಕ್ಷ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ, ಇನ್ನು ಮಿಕ್ಕಿದ ಲೋನ್ ಹಾಕ್ಸಿದ್ರು ನೀವು ಲೈಫ್ ಲಾಂಗ್ ಲೋನ್ ಕಟ್ತಾನೇ ಇರಬೇಕು. 30 ವರ್ಷ 40 ವರ್ಷ ನೀವು ಅಲ್ಲಿ ಹೋದ್ರೂ ನಮ್ಮ ಸ್ವಂತ ಮನೆ ಅನ್ನೋದು ಒಂದು ಫೀಲ್ ನಿಮ್ಗೆ ಇರೋದಿಲ್ಲ, ಆಯಿತಾ. ಹಾಗೆ ಇನ್ನೊಂದೇನಪ್ಪ ಅಂದರೆ 100%ಅಲ್ಲಿ ಒಂದು 25% ಅಡ್ವಾಂಟೇಜ್ ಅನ್ನೋದಿದೆ ಅಪಾರ್ಟ್ಮೆಂಟಲ್ಲಿ. ಇನ್ನು ಮಿಕ್ಕಿದ 75% ಕೂಡ ನಿಮಗೆ ಡಿಸ್ಅಡ್ವಾಂಟೇಜಸ್ಸೇ ಆಗೋದು. ಯಾಕೆ ಅಂತ ಅಂದರೆ, ಒಂದು ಬಿಲ್ಡಿಂಗ್ ವ್ಯಾಲ್ಯೂ ಕಟ್ಟಿದ ಮೇಲೆ ಇಷ್ಟು ವರ್ಷ ಅಷ್ಟೇ ಅಂತ ಇರುತ್ತೆ. ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಟೆಡ್ ವ್ಯಾಲ್ಯೂ ಅನ್ನೋದು ಬರುತ್ತೆ. ಅದಾದಮೇಲೆ ನಿಮಗೆ ಬಿಲ್ಡಿಂಗ್ ವ್ಯಾಲ್ಯೂ 0 ಆಗುತ್ತೆ, ಪ್ರಾಪರ್ಟಿ ವ್ಯಾಲ್ಯೂ ಮಾತ್ರ ಇರುತ್ತೆ. ಸೊ ಇನ್ನೂ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಬೇಕು ನಿಮಗೆ ಇನ್ಫಾರ್ಮೇಷನ್ ಅಂದರೆ ಖಂಡಿತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮುಂದೆ ಬರುವಂಥ ವೀಡಿಯೋಸಲ್ಲಿ ಏನೆಲ್ಲ ಅಡ್ವಾಂಟೇಜಸ್ ಇದೆ, ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ. ಇವಾಗ ನೀವು ಅಪಾರ್ಟ್ಮೆಂಟ್ ತೊಗೊಳ್ಬೇಕು ಅಂತಂದರೆ ಅದು ಹೆಂಗೆ, ಬರೀ ಪಾರ್ಕಿಂಗ್ ಏರಿಯಾ ಮಾತ್ರ ಕೊಡ್ತಾರಾ ಸೌಂದರ್ಯ, ಇಷ್ಟೊಂದು ಕಾಮೆಂಟ್ಸ್ ಬಂದಿದೆ. ಅದಕ್ಕೆಲ್ಲ ನಾನು ರಿಪ್ಲೈ ಮಾಡ್ತೀನಿ. ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಾದಮೇಲೆ ನಾವು ಇದೆಲ್ಲ ಕೆಲಸ ಮಾಡಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದಿದ ತಕ್ಷಣ ನಂದು ಕೆಲಸ ಇರೋದೇ ಹೊರಗಡೆ. ಸೊ ಆಚೆ ಎಲ್ಲ ತೊಳೆದು, ಹೊಸ್ಲಿಗೆಲ್ಲ ತೊಳೆದು, ರಂಗೋಲೆ ಹಾಕಿ ಆಮೇಲೆ ನಾನು ಒಳಗಡೆ ಬಂದು ಕೆಲಸ ಮಾಡುವಂಥದ್ದು. ಸೊ ಬನ್ನಿ ಇವತ್ತು ಹೇಗೆ ರಂಗೋಲೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆಯೇ ಒಳಗಡೆ ಎಲ್ಲ ಕೆಲಸ ಮಾಡಿರೋದು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಯಾಕಂದರೆ ಲೇಟ್ ಆಗಿಬಿಡುತ್ತೆ. ಒಂದು ವಿಡಿಯೋ ನಾನು ಶೂಟ್ ಮಾಡಿ ನಾನು ಕೆಲಸ ಮಾಡಬೇಕು ಅಂದರೆ ½ ಅವರ್ ಆಗೋದು 1 ಅವರ್ ಆಗಿಬಿಡುತ್ತೆ. ಹಾಗಾಗಿ ನಾನು ಹೊಸ್ಲದ್ದು ಮಾತ್ರ ತೊಗೊಂಡು ಇನ್ನು ಮಿಕ್ಕಿದೆಲ್ಲ ಬೇಗ ಬೇಗ ಕೆಲಸ ಮಾಡ್ಕೊಂಡು ಆಫೀಸಿಗೆ ಬೇರೆ ಹೋಗಬೇಕು. ಇವತ್ತು ಎಕ್ಸಾಕ್ಟ್ ನನ್ನ ಸಿವಿಲ್ ಇಂಜಿನಿಯರಿಂಗ್ ಲೈಫ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಕೆಲಸ ಎಲ್ಲ ಮುಗಿಸಿ ನಾನು ಸ್ನಾನ ಮಾಡ್ಕೊಂಡು ಮನೆ ಬಿಡೋ ಅಷ್ಟರಲ್ಲಿ 9:30. ಅಲ್ಲಿಂದ ಇಂದಿರಾನಗರ್ ಮೆಟ್ರೋ ಸ್ಟೇಷನ್ಗೆ ಹೋಗಿ, ಅಲ್ಲಿಂದ ಕೆಂಗೇರಿಗೆ ಹೋಗಿ, ಕೆಂಗೇರಿಯಿಂದ ಕಾಡು ಮನೆಗೆ ಹೋಗಿ, ಅಲ್ಲಿ ನಮ್ಮ ಕಾಂಟ್ರಾಕ್ಟರ್ಗೆ ಫೋನ್ ಮಾಡಿದೆ. ಅವರು ಬಂದು ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಸೈಟಿಗೆ ರೀಚ್ ಆಗೋ ಅಷ್ಟರಲ್ಲಿ 11 ಗಂಟೆ ಆಗುತ್ತೆ. ಸೊ ಇಷ್ಟು ದೂರ ಟ್ರಾವೆಲ್ ಮಾಡಿದ್ಮೇಲೆ ಫೈನಲಿ ನಾನು ವರ್ಕ್ ಮಾಡುವಂಥ ಸೈಟ್ ಬರುತ್ತೆ. ಸೊ ಎಷ್ಟೊಂದು ಜನ ಕೇಳಿದ್ರಿ, ಹೆಂಗಪ್ಪ ಸೌಂದರ್ಯ ಟ್ರಾವೆಲ್ ಮಾಡ್ತೀರಾ ಅಂತ. ನನಗೆ ಬ್ಯಾಂಗ್ಳೂರಲ್ಲಿ ಮೇಜರ್ ಪ್ರಾಜೆಕ್ಟ್ ನಡೀತಾ ಇರೋದಿದ್ದು, ಆದ್ದರಿಂದ ಇಲ್ಲಿ ಬೇಕಾಗುತ್ತೆ. ಆ್ಯಂಡ್ ನಾನು ಕೂತ್ಕೊಳ್ಳೋ ಅಂಥ ಪ್ಲೇಸ್ ನೋಡಿ ಹೇಗಿದೆ ಅಂತ. ಎವ್ರಿ ಟೈಮ್ ಈ ಥರ ಇರಲ್ಲ, ಕ್ಲೀನಾಗಿರುತ್ತೆ. ಸೊ ಇವಾಗ ಸ್ವಲ್ಪ ಇಂಟೀರಿಯರ್ ವರ್ಕ್ಸ್ ನಡೀತಾ ಇರೋದ್ರಿಂದ ಮೆಟೀರಿಯಲ್ಸ್ ಜಾಸ್ತಿ ಇದೆ, ಹಾಗಾಗಿ ಈ ಥರ ಮೆಸ್ಸಿ ಆಗಿದೆ. ಇಲ್ಲಾಂದರೆ ಕ್ಲೀನಾಗಿರ್ತಿತ್ತು ಸೈಟ್ ಅನ್ನೋದು. ಬಟ್ ಡಸ್ಟ್ ಅನ್ನೋದು ಇದ್ದೇ ಇರುತ್ತೆ, ಕನ್ಸ್ಟ್ರಕ್ಷನ್ ಸೈಟ್ ಆಗಿರೋದ್ರಿಂದ. ಸೊ ಅಲ್ಲಿ ಎಲ್ಲರೂ ಜೊತೆ ಎಲ್ಲರೂ ನಾವು ಲೇಬರ್ಸು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂತೀವಿ. ನಮ್ಮ ಮನೇಲಿರೋದು ನಾವು ಮಾಡಿರೋದು ಅವ್ರಿಗೆ ಶೇರ್ ಮಾಡ್ತೀವಿ, ಅವ್ರು ಮಾಡಿರೋದು ನಮಗೆ ಶೇರ್ ಮಾಡ್ತಾರೆ. ಸೊ ಅದು ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಪಕ್ಕದಲ್ಲೇ ಇನ್ನೊಂದು ವಾಸ್ತು ರಿನೋವೇಷನ್ ನಡೀತಾ ಇದೆ. ಸೊ ಅಲ್ಲೋಗಿ ಎಷ್ಟು ಬಿಸಿಲಿದೆ ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ. ಇವಾಗ ಅಲ್ಲಿ ಕೆಲಸ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಥ್ಯಾಂಕ್ ಯು ಭಯ್ಯ, ಗುಲಾಬ್ ಭಯ್ಯ.
ಅಜಯ್ ಅವರಿದ್ದಾರೆ ಇಲ್ಲಿ. ಯಾರನ್ನ ಮೀಟ್ ಆಗ್ಬೋದು, ಯಾರನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೋಬೋದು. ಇವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಬೇಕು ಅಂದರೆ ಮೋದಿಗಿಂತ ಬ್ಯುಸಿ. ठीक है चलो जल्दी जल्दी करेगा. ಫ್ರೆಂಡ್ಸ್, ಏನಂದರೆ ಸಿವಿಲ್ ಇಂಜಿನಿಯರಿಂಗಲ್ಲಿ ಬಂದಾಗ ಡಿಫ್ರೆಂಟ್ ಡೆಸಿಗ್ನೇಷನ್ಸ್ ಇರುತ್ತೆ, ಡಿಫ್ರೆಂಟ್ ಇಂಜಿನಿಯರಿಂಗ್ ಟೈಪ್ಸ್ ಇರುತ್ತೆ. ಲೈಕ್ ಏನು ಹೇಳ್ಬೋದು, ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್ ಇರ್ಬೋದು, ಜಿಯೋ ಟೆಕ್ನಾಲಜಿ, ಸ್ಟ್ರಕ್ಚರಲ್, ಟ್ರಾನ್ಸ್ಪೋರ್ಟೇಷನ್, ವಾಟರ್ ಇಂಜಿನಿಯರಿಂಗ್, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್, ಕೋಸ್ಟಲ್ ಇಂಜಿನಿಯರಿಂಗ್, ಅರ್ಥಕ್ವೇಕ್ ಡಿಸೈನಿಂಗ್, ಈ ಥರ ಡಿಫ್ರೆಂಟ್ ಪಾರ್ಟ್ಸ್ ಇರುತ್ತೆ. ಇದರಲ್ಲೇ ಡಿಫ್ರೆಂಟ್ ಡೆಸಿಗ್ನೇಷನ್ಸ್ ಇರುತ್ತೆ. ಸೈಟ್ ಇಂಜಿನಿಯರ್, ಆಟೋಕ್ಯಾಡ್ ಇಂಜಿನಿಯರ್, ಡಿಸೈನರ್, ಆಮೇಲೆ BOQ ಯೂಸ್ ಮಾಡೋಕ್ಕೆ ಸಪ್ರೇಟ್, ಈ ಥರ ಎಸ್ಟಿಮೇಷನ್ಸ್ ಮಾಡೋಕ್ಕೆ ಸಪ್ರೇಟ್ ಸರ್ವೇಯಿಂಗ್ ಮಾಡೋದಕ್ಕೆ, ಈ ಥರ ಡಿಸಿಗ್ನೇಷನ್ಸ್ ಬರುತ್ತೆ. ಯೂಶಲಿ ಏನಂದರೆ ಹೆಣ್ಮಕ್ಳು ಆಫೀಸ್ ವರ್ಕಿಂಗ್ ಮಾತ್ರ ಪ್ರಿಫರ್ ಮಾಡ್ತಾರೆ. ಸೊ ಯಾರೋ ಕೆಲವರು ಏನೋ ಹೇಳ್ತಾರೆ, 100ರಲ್ಲಿ ಒಂದು 20% ಅಷ್ಟೇ ಸೈಟು ಕೂಡ ಪ್ರಿಫರ್ ಮಾಡ್ತಾರೆ ಹೆಣ್ಮಕ್ಳು. ಬಟ್ ಸೈಟಿಗೆ ಬರ್ತಾ ಇದ್ದೀರಾ ಅಂದರೆ ಕಂಪ್ಲೀಟಾಗಿ ನಿಮ್ಗೆ ಧೈರ್ಯ ಇದ್ದರೆ ಮಾತ್ರ ಬರೋಕ್ಕೆ ಸಾಧ್ಯ. ಯಾಕಂದರೆ ನೀವು ಒಬ್ಬರು ಲೇಡಿ ಇದ್ದರೆ ಅಲ್ಲಿ 10 ಜನ, ಅಂದರೆ 1:10 ಮೆಂಬರ್ಸ್ ನೀವು ವರ್ಕ್ ಮಾಡ್ತಾ ಇರ್ತೀರ. ಒಂದು ಲೇಡಿ ಆದರೆ 10 ಜನ ಜೆಂಟ್ಸ್ ಕೆಲಸ ಮಾಡಿದ್ರಲ್ಲೂ ಅವರು ಡಿಫ್ರೆಂಟ್ ಲೊಕೇಶನ್ ಕಡೆಯಿಂದ ಬಂದಿರ್ತಾರೆ. ಅವ್ರಿಗೆಲ್ಲ ಅರ್ಥ ಮಾಡಿಸಿ ಎಂಡ್ ಆಫ್ ದ ಡೇ ನಾವು ಬೇಕಾಗಿರೋವಂಥ ರಿಸಲ್ಟ್ ತರಿಸೋದಿದೆಯಲ್ಲ, ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಯಾರೆಲ್ಲ ಲೇಡಿ ಸಿವಿಲ್ ಇಂಜಿನಿಯರ್ ಸ್ಪೆಷಲಿ ಸೈಟ್ ಪ್ಲಸ್ ಆಫೀಸ್ ಕೂಡ ಮೇಂಟೈನ್ ಮಾಡ್ತಾ ಇದ್ದೀರೋ ಅವ್ರಿಗೆ ಹ್ಯಾಟ್ಸ್ ಆಫ್. ಯಾಕಂದರೆ ನಾನು ಆ ಡಿಫಿಕಲ್ಟಿನ ಫೇಸ್ ಮಾಡಿದ್ದೀನಿ. ನೀವು ನಂಬ್ತಿರೋ ಬಿಡ್ತಿರೋ, ಸ್ಟಾರ್ಟಿಂಗಲ್ಲಿ ನಾನು ಈ ಕಂಪ್ನಿಗೆ ಜಾಯ್ನ್ ಆದಾಗ ನಾನೇ ಲೇಡಿ ಸೈಟ್ ಇಂಜಿನಿಯರ್ ಆಗಿ ನಾನು ಜಾಯ್ನ್ ಆಗಿದ್ದು. ನಂತರ ಈ ಪೊಸಿಷನ್ಗೆ ಬಂದಿರೋದು. ಸೈಟ್ ಇಂಜಿನಿಯರಿಂಗ್ ಆಗಿ ಹೋದಾಗ ನನಗೆ ಎಷ್ಟು ಎಲ್ಲದಕ್ಕೂ ಹೆಸಿಟೇಟ್ ಮಾಡ್ಕೊತಾ ಇದೆ. ಒಂದು ವಾಶ್ರೂಮ್ ಯೂಸ್ ಮಾಡೋದಕ್ಕಾಗಲಿ, ಕೂತ್ಕೊಂಡು ಊಟ ಮಾಡೋದಕ್ಕಾಗಲಿ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲಿ. ಸ್ಟಾರ್ಟಿಂಗಲ್ಲೇ ನಾನು ಹಿಂದಿ ಬರ್ತಾ ಇರಲಿಲ್ಲ, ತಮಿಳ್ ಬರ್ತಾ ಇರಲಿಲ್ಲ. ಆಮೇಲೆ ಇದರಲ್ಲಿ ಬೆಂಗಾಲಿ, ನಾರ್ತ್ ಈಸೇ ಜಾಸ್ತಿ ಇರ್ತಾರೆ. ಸೊ ಅವ್ರಿಗೆ ಅರ್ಥ ಮಾಡಿಸೋದು ಇಷ್ಟು ಡಿಫಿಕಲ್ಟೀಸ್ ಫೇಸ್ ಮಾಡಿದ್ದೀನಿ. ಅದೆಲ್ಲ ಮುಗಿಸ್ಕೊಂಡು ನಾನು ಈ ಒಂದು ಪೊಸಿಷನ್ಗೆ ಬಂದಿರೋದು. ಸೊ ಇಷ್ಟು ಸಾಕು ಇವತ್ತಿನ ವೀಡಿಯೋಲಿ. ಮುಂದೆ ಬರೋವಂಥ ವೀಡಿಯೋಸಲ್ಲಿ ಎವ್ರಿ ಡೇ ಒಂದೊಂದು ಡಿಫಿಕಲ್ಟ್ ಟಾಸ್ಕ್ ಸಿವಿಲ್ ಇಂಜಿನಿಯರ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಓಕೆ, ಹಾಗೆಯೇ ನನ್ನ ಕೆಲಸನ ಮುಗೀತು. ಟೈಮ್ 5 o'clock ಆಗಿತ್ತು. ಸೊ ನಮ್ಮ ಕಾಂಟ್ರಾಕ್ಟರ್ ಕೆಂಗೇರಿವರೆಗೂ ಬಿಡ್ತೀನಿ. ನಾನು ಹಂಗೆ ಆ ಕಡೆ ಹೋಗ್ತಾರೆ, ಅವ್ರು ಬೇರೆ ಕಡೆ ಹೋಗ್ತಾರೆ. ಸೊ ಅಲ್ಲಿವರೆಗೂ ಡ್ರಾಪ್ ಮಾಡ್ತಾರೆ ಕೆಂಗೇರಿ ಮೆಟ್ರೋ ಸ್ಟೇಷನಿಂದ. ಸೊ ಅಲ್ಲಿಂದ ನಾನು ಮನೆಗೆ ಹೋಗಿ ನೋಡಬೇಕು ಯದುವೀರ್ ಏನು ಮಾಡ್ತಾ ಇದ್ದಾನೆ ಅಂತ. ನಾನು ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಏನು ಗೊತ್ತಾ ಫ್ರೆಂಡ್ಸ್, ಬಂದೆ ನಾನು ಈವ್ನಿಂಗ್ ಮನೆಗೆ ಬಂದು ಆಫೀಸಿಂದ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ವಾಶ್ರೂಮ್ಸ್ ಎಲ್ಲ ತೊಳೆಯೋದಿತ್ತು. ಇವತ್ತು ಕೆಲಸದ ಆಂಟಿ ಬಂದಿಲ್ಲ, ಹಾಗಾಗಿ ನಮ್ಗೆ ಯಾಕೋ ಕೆಲಸದವ್ರೆ ಸೆಟ್ ಆಗ್ತಾಯಿಲ್ಲ. ಫುಲ್ಲು ಕ್ಲೀನಾಗಿ ವಾಶ್ರೂಮ್ ಎಲ್ಲ ವಾಶ್ ಮಾಡಿ ಬಿಸಿ ಶೆಕೆಯಾಗಿ ಇರೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಹೊತ್ತು ಕೂತಿದ್ದೆ. ಆ್ಯಂಡ್ ರೂಪೇಶ್ ಬಂದಿದ್ದಾರೆ ಕೆಳಗಡೆ. ಬಂದು 2-3 ಟೈಮ್ಸ್ ಕರೆದಿದ್ದಾರೆ ನನ್ನ. ಕರೆದಿದ್ದಕ್ಕೆ ನನಗೆ ಕೇಳಿಸಿಲ್ಲ. ನಾನು ಅಲೆಕ್ಸಾಲ್ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಹಾಗಾಗಿ ಏನಾಯಿತು, ಏನು ಹೇಳಬೇಕು ಅಂತ ಇದ್ದೆ. ಎಷ್ಟು ಹೆಕ್ಟಿಕ್ಕಾಗಿದೆ. ಕೂಗಿದ್ರು, ಇವಾಗ ಕರೆದ್ರು. ಬಂದು ಅವ್ರು ಟೀ ಎಲ್ಲ ಮಾಡಿ ಇವಾಗ ಕರೀತಾ ಇದ್ದಾರೆ. ಕೆಳಗಡೆ ಹೋಗೋಣ. ಬಟ್ಟೆ ಮಡ್ಚಬೇಕಾಗಿರೋದು ನೋಡಿ, ಲಿಟ್ರಲಿ ಇಷ್ಟು ಬಟ್ಟೆ. ಒಂದು ವಾರ ಬಟ್ಟೆ ಇಲ್ಲೇ ಇದೆ. ಯಾಕಂದರೆ ನಾನು ಫುಲ್ ಟೈಮ್ ಕೆಲಸ ಮಾಡ್ತಾಯಿದ್ದೀನಲ್ಲ ನೋಡಿ. ಒಂದು ವಾರದ ಬಟ್ಟೆ ನೋಡಿ, ನಮಗೆ ಇರೋದು 3 ಜನಕ್ಕೆ ಒಂದು ವಾರದ ಬಟ್ಟೆ. ಆ್ಯಂಡ್ ಈಗಲೂ ಅಷ್ಟೇ, ಇನ್ನೂ ಒಂದು ಬೇಷನ್ ಇಲ್ಲಿದೆ. ಇನ್ನೂ ಒಂದು ಬೇಷನಲ್ಲಿ ವಾಷಿಂಗ್ ಮಿಷಿನ್ಗೆ ವಾಷಿಂಗ್ ಹಾಕಿದ್ದೀನಿ. ಆಗಿದೆಯಾ? 7 minutes more. 7 minutes more ವಾಶ್ ಆಗ್ತಾಯಿದೆ. ಅಷ್ಟೊತ್ತಲ್ಲಿ ಹೋಗಿ ಕಾಫಿ ಕುಡ್ಕೊಬರೋಣ. ಹೆಕ್ಟಿಕ್ ಫುಲ್ ಹೆಕ್ಟಿಕ್ ಇವತ್ತು. ಪಾಪ ರೂಪೇಶ್ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ಹಲೋ, ಏನು ಮಾಡ್ತಾ ಇದ್ದೀರಾ? ಹಾಯ್ ಮಾಡು ಅಲ್ರಿಗೂ. ಹೇಗೆ ಅನ್ನಿಸ್ತಾ ಇದೆ ಹೊಸ ಮನೆಯಲ್ಲಿ? ಸಾರಿ, ಚೆನ್ನಾಗಿದೆಯಾ? ಖುಷಿ ಆಗ್ತಾ ಇದೆಯಾ ನಿನಗೆ? ನನಗೇನಾಗ್ತಿದೆ ಕೇಳು. ಇಷ್ಟು ದೊಡ್ಡ ಮನೆಗೆ ಬರ್ತಾರೆ ಕೆಲಸಕ್ಕೆ, ಒಂದು ದಿವಸ ಮಾಡ್ತಾರೆ, ಅಕ್ಕ 5 ಗಂಟೆಗೆ ಬರ್ತೀನಿ, ಬೆಳಗ್ಗೆನೇ ಆಗಲ್ಲ ಅಂತಾರೆ. ನಮ್ಗೆ ಬೆಳಗ್ಗೆನೇ ಬೇಕಾದ್ರೆ ನಾವೆಲ್ಲರೂ ಕೆಲ್ಸಕ್ಕೆ ಹೋಗೋದ್ರಿಂದ ಈವ್ನಿಂಗ್ ಆಗೋದಿಲ್ಲ ಕೆಲಸ. ಹಾಗಾಗಿ ಬೆಳಗ್ಗೆ ಬರ್ತೀವಿ ಅಂದ್ಬಿಟ್ಟು ಹೋದವರು ಬರೋದೇ ಇಲ್ಲ, ಫೋನು ಎತ್ತಲ್ಲ. ಯಾರಾದರೂ ಒಳ್ಳೆ, ಇವತ್ತು ಹೇಳಿದ್ದೀನಿ, ಒಬ್ಬ ಆಂಟಿ
ಬರ್ತೀನಿ ಅಂದಿದ್ದಾರೆ, ನೋಡಬೇಕು ನಾಳೆ ಏನಾಗುತ್ತೆ ಅಂತ. ಕಾಫಿನ ಟೀನಾ ನಂಗೆ ಕೊಡು ಅಂದರೆ ಎತ್ಕೊಂಡು ಹೋಗ್ತಿದೆಯಲ್ಲ ಸುಮ್ಮನೆ. ನೋಡಿ ಇಂಥ ಗಂಡ ಇರಬೇಕು. ನಾನು ಕಷ್ಟಪಟ್ಟು ಕೆಲಸ ಮಾಡಿ ಬರ್ತೀನಿ, ಅವರು ಕಷ್ಟಪಟ್ಟು ಕೆಲಸ ಮಾಡಿ ಬರ್ತಾರೆ. ಮನೆಯಲ್ಲೂ ಅಷ್ಟೇ, ಅಕಸ್ಮಾತ್ ನಾನೇನೋ ಕಸ ಗುಡಿಸ್ಕೊಂಡು ಟಯರ್ಡ್ ಆದರೆ ಪಾಪ ಅವರು ಎಲ್ಲ ಒರೆಸ್ಕೊಳ್ತಾರೆ, ಡಸ್ಟಿಂಗ್ ಮಾಡಿಕೊಡ್ತಾರೆ. ಪುಣ್ಯ ಮಾಡಿರ್ಬೇಕಿಂತ ಗಂಡ ಪಡೆಯೋಕ್ಕೆ. ಏನಂತೀಯ ರೂಪೇಶ್? ಹಾಂ, ಪುಣ್ಯ ಒಳ್ಳೇದು ಮಾಡಿದ್ರೆ ದೇವರು. ಪುಣ್ಯ ಮಾಡಿರ್ಬೇಕಿಂತ ಗಂಡನ ಪಡೆಯೋಕ್ಕೆ. ಆಮೇಲೆ ಇದು ಬಿಯರ್ಡ್ ತೆಗಿಬೇಕಂತೆ ನೀನು, ನಮ್ಮ ಸಬ್ಸ್ಕ್ರೈಬರ್ಸ್ ನೋಡ್ಬೇಕಂತೆ ವಿತೌಟ್ ಬಿಯರ್. ನೀನು ಇವಾಗ ನೋಡ್ಬೇಕಂತೆ ಹೊಸ ಹೊಸ ಸಬ್ಸ್ಕ್ರೈಬರ್ಸ್. ನೆಕ್ಸ್ಟ್ ವೀಕ್ ತೆಗೆದ್ಬಿಡು, ಸಮ್ಮರ್ ತಾನೆ, ತೆಗೆದ್ಬಿಡು ಕ್ಲೀನಾಗಿ. ಸಮ್ಮರ್ ಆಗೋಯ್ತು, ಸರಿ ತೆಗೆದ್ಬಿಡು, ಕ್ಲೀನಾಗಿರುತ್ತೆ. ಓಕೆ, ಚೆನ್ನಾಗಿಲ್ಲ ಇವಾಗ ಯಾಕೋ ನೀನು ಫುಲ್ಲು ಬಿಯರ್ಡ್ ಬಿಟ್ಕೊಂಡು, ಅಟ್ಲೀಸ್ಟ್ ಶೇಪ್ ಆದರೂ ಇಲ್ಲ ಅದಕ್ಕೆ. ಓಕೆ ಫ್ರೆಂಡ್ಸ್, ಟೀ ಕುಡಿದ್ಬಿಟ್ಟು ಅಷ್ಟು ಬಟ್ಟೆ ಮಡ್ಚೋದಿದೆ, ಬಟ್ಟೆ ಮಡಿಸ್ಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ, ಆಫೀಸ್ ಕೆಲಸ ಕೂಡ ಇದೆ. ಹೋ ಮೈ ಗಾಡ್, ಐ ಆಮ್ ಟಯರ್ಡ್ ಯಾರ್. ಅಷ್ಟೇ, ಬಾಯ್ ಫ್ರೆಂಡ್ಸ್. ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ 10:30 ಏನೋ ಆಗಿತ್ತು. ಬಟ್ಟೆ ಎಲ್ಲ ಮಡ್ಚಿಡೋ ಅಷ್ಟರಲ್ಲಿ ಬೆಳಗ್ಗೆ ಹಾಕ್ಕೊಂಡಿದ್ದೆ ಡ್ರೆಸ್ಸು. ಸೊ ತಿರ್ಗಾ 10:30ಗೆ ಸ್ನಾನ ಮಾಡ್ಕೊಂಡು ಮಲ್ಕೊಂಡು, ಯಾಕಂದರೆ ತುಂಬಾ ಬಿಸಿಲಿರೋದ್ರಿಂದ ಜಾಸ್ತಿ ಸ್ವೆಟ್ ಆಗ್ತೀನಿ. ಹಾಗೆ ಸ್ವಲ್ಪ ಬಿಸಿ ಬಿಸಿ ಸ್ನಾನ ಮಾಡಿರೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ, ಜಾಸ್ತಿ ಓಡಾಡಿರ್ತೀನಲ್ಲ, ಕಾಲು ನೋವಿರುತ್ತೆ ಹಾಗಾಗಿ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋಲಿ ಸಿಗ್ತೀನಿ. ನಿಮ್ಗೆ ಯಾವ ಥರ ಕಾಂಟೆಂಟ್ ಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಬಾಯ್, ಲಾಟ್ಸ್ ಆಫ್ ಲವ್.